ನಮಸ್ಕಾರ. ನಮ್ಮ ಎಲ್ಲ ಕೋಲಾರ ಜನತೆಗೆ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಕೋಲಾರ ಟ್ರೂ ನ್ಯೂಸ್ ಚಾನಲ್. ಹಾಗೂ ಈ ನೀರು ರೋಡಿನಿಂದ ಆಚೆ ಬರ್ತಾ ಇರೋದು ಈ ಮಿರಾಕಲ್ ಅಲ್ಲ. ಇದು ಕೋಲಾರ ಎಂ ಬಿ ರೋಡ್, ರಂಗಮಂದಿರ ಮುಂದೆ ಚರ್ಚ್ ಪಕ್ಕದಲ್ಲಿ ಕೋಟೆ ಹೋಗೋದು ರೋಡ್ ಹತ್ರ ಈ ನೀರು ಇವತ್ತು ಶುಕ್ರವಾರ ಬೆಳಗ್ಗೆನಿಂದ, ನಾನು ಅಲ್ಲಿ ಸ್ಥಳೀಯರಿಗೆ ಕೇಳಿದರೆ ಬೆಳಗ್ಗೆಯಿಂದ ಹೋಗ್ತಾಯಿದೆ ನೀರು. ಇದು ಯಾರು ಗಮನಿಸಿಲ್ಲ ಅಂತ ಇದ್ದರು. ಬೆಳಗ್ಗೆಯಿಂದ ಸಾವಿರಾರು ಲೀಟ್ರ್ ನೀರು ಚರಂಡಿ ಪಾಲಾಗ್ತಾ ಇರೋದು ನೀವು ನಿಮ್ಮ ಈ ಚಾನಲ್ ಮುಖಾಂತರ ನೋಡ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಇಲ್ಲಿಂದ 60 ಕಿಲೋಮೀಟರ್ನಲ್ಲಿ ನೀರಿಗೆ ಹಾಹಾಕಾರ ನಡೀತಾ ಇದೆ. 3,000 ರೂಪಾಯಿ ಒಂದು ಟ್ಯಾಕ್ಟರ್ ನೀರು. ಇಲ್ಲಿ ದೇವರು, ಕೋಲಾರ ಜನರ ಮೇಲೆ ದೇವರು ಕಣ್ಣೆತ್ತು ನೋಡಿದ್ದಾನೆ. ನೀರು ಪರವಾಗಿಲ್ಲ. ಎರಗೋಳಿಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೋಲಾರಿಗೆ ಮನೆಗೆ ನೀರು ತಲುಪಿಸಿದ್ದಾರೆ. ಆದರೆ ಕೆಲಸ ಸರಿಯಾಗಿ ನಡೆದಿಲ್ಲ. ಮನೆಯಿಂದ ಆಚೆ ಪಬ್ಲಿಕ್ ಟ್ಯಾಪ್ ಥರ ಒಂದು ಕಲೆಕ್ಷನ್ ಕೊಟ್ಟಿರ್ತಾರೆ, ಅಲ್ಲೇ ಕಿತ್ತೋಗಿ ನೀರು ಹೋಗ್ತಾ ಇದೆ. ಮತ್ತು ಇಲ್ಲಿ ನೋಡ್ರಿ, ಇದು ಕೋಟೆ ಹೋಗೋದ್ರೆ ರೋಡಿನಿಂದ ಸಿವಲ್ ಬಸ್ ಸ್ಟ್ಯಾಂಡ್ವರೆಗೂ ಒಂದು 3-4 ಕಡೆ ಪೈಪ್ ಕಿತ್ತೋಗಿ ನೀರು ಆಚೆ ಬರ್ತಾ ಇರೋದು ನೀವು ನೋಡ್ಬೋದು. ಇವತ್ತು ಬೆಳಗ್ಗೆ ನಾನು ಕೋಟೆಗೆ ಹೋಗುವಾಗ ನೀರು ಹೋಗ್ತಾಯಿತ್ತು ಒಂದು 10-11 ಗಂಟೆಗೆ. ಮತ್ತೆ ನಾನು ಬಂದಿದ್ದೀನಿ 3 ಗಂಟೆಗೆ, ಆವಾಗಲೂ ಹಿಂಗೆ ನೀರು ಹೋಗ್ತಾಯಿದೆ. ನಾನು ವಿಡಿಯೋ ಮಾಡ್ತಾಯಿದ್ರೆ ಅಷ್ಟರಲ್ಲೇ ನಮ್ಮ CMC ಕಮಿಷನರ್ ಸಾಹೇಬರು ಬಂದರು. ಅವ್ರೂ ಎರಗೋಲ್ಡ್ ಅಧಿಕಾರಿಗಳಿಗೆ ಫೋನ್ ಮಾತಾಡಿದ್ರು. ಆದರೆ ನಾನು ಇನ್ನೂ ಅಲ್ಲಿ 1 ಗಂಟೆ, ಅರ್ಧ ಗಂಟೆ, 3/4 ಗಂಟೆ ಅಲ್ಲೇ ಇದೆ. ನಾನು ಯಾರೂ ಅಲ್ಲಿ ಬಂದು ನೋಡಿಲ್ಲ. ಬಿಸಿಲು ಜಾಸ್ತಿ. ನಾನು ನನ್ನ ಕೆಲಸ ಮಾಡಿಕೊಂಡು ನಾನು ವಾಪಸ್ ಬಂದೆ. ಈ ವಿಡಿಯೋವನ್ನು ನಿಮಗೆ ತಲುಪಿಸ್ತಾ ಇದ್ದೀರಿ. ನಿಮಗೆ ಈ ವಾಟರ್ಸ್ ಡಿಪಾರ್ಟ್ಮೆಂಟ್ ಅವ್ರು ಯಾರ್ಯಾರು ಅಧಿಕಾರಿಗಳು ನಿಮ್ಮ ಹತ್ರ ನಂಬರ್ ಇದ್ದರೆ, ಪರಿಚಯ ಆದರೆ ಅವ್ರು ಫೋನ್ ಮಾಡಿ ಎಷ್ಟು ಬೇಗ ಅಷ್ಟು ಬೇಗ ತಿಳಿಸ್ಲಿ ಅವ್ರಿಗೆ. ಯಾಕೆ ಅಂದರೆ ಈ ನೀರು ಚರಂಡಿ ಪಾಲಾಗ್ತಿರೋದನ್ನ ನಿಲ್ಲಿಸಿ ಮನೆಗೆ ಈ ನೀರು ಹೋದರೆ ಒಳ್ಳೆಯದು. ಇಲ್ಲ ಅಂದರೆ ಬೆಂಗಳೂರಿನಲ್ಲಿ ಬಂದಿರೋದು ಗತಿ. ನೀವು ಎಲ್ಲರೂ ಕೇಳ್ತಾ ಇದ್ದೀರಾ ಬೆಂಗಳೂರಿನ ನೀರಿಗೆ ಎಷ್ಟು ಡಿಮಾಂಡ್ ಆಗಿದೆ ಅಂತ. ಇದು ಕೋಲಾರದಲ್ಲಿ ಹಂಗಾಗಬಾರ್ದು ಅಂತ ನಮ್ಮ ಮನಸ್ಸಿಗೆ. ನೀವು ನೋಡ್ಬೋದು, ನಿಮ್ಮ ಕೋಲಾರ ಟ್ರೂ ನ್ಯೂಸ್ ಚಾನಲ್ ಮುಖಾಂತರ ರೋಡ್ನಲ್ಲಿ ನೀರು ಹೋಗ್ತಾ ಇರೋದು. ಮತ್ತು ಹಸುಗಳು ಆ ನೀರನ್ನು ಕುಡಿಯೋಕ್ಕೂ ಆಗ್ತಾಯಿಲ್ಲ ಪಾಪ, ಮಣ್ಣು ಆ ನೀರಿನಲ್ಲಿ. ಅದು ನೋಡ್ಕೊಂಡು ಹೋಗ್ತಾಯಿದೆ. ಅದಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ಬೇಗ ಆ ನೀರನ್ನು ಪೈಪನ್ನು ರಿಪೇರಿ ಮಾಡಿದರೆ ಒಳ್ಳೆಯದು. ಆದರೆ ನೀವು ನೋಡ್ಬೋದು, ಮತ್ತೆ ಈ ವಿಡಿಯೋನಲ್ಲಿ ಕಮಿಷನರ್ ಸಾಹೇಬರು ಎರಗೋಲ್ಡ್ ಅಧಿಕಾರಿಗಳಿಗೆ ಫೋನ್ ಮಾಡ್ತಾಯಿರೋದು ಈ ನಿಮ್ಮ ಚಾನಲ್ ಮುಖಾಂತರ. ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡೋದು ಮರೆಯಬೇಡಿ. ಥ್ಯಾಂಕ್ಸ್. ನೀರು ಹೊಡೆದೋಗ್ತಿದೆ ಪೈಪ್ ಲೈನ್. ಇಲ್ಲ ಇದ್ರದ್ದು ನೀರು, ಎರಗೋಳ್ದೆ ನೀರು ಬಿಟ್ಟಿರೋದು. ನೋಡಿ, ಇದು ಎಕ್ಸಾಕ್ಟ್ಲಿ ನಮ್ಮ ಆಫೀಸ್ ಕಡೆ ಟರ್ನ್ ಆಗ್ತೀವಲ್ಲ ಕಾರ್ನರ್, ರಂಗಮಂದಿರ ಮುಂದೆ.